ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಉಪವಲಯ ಅರಣ್ಯಾಧಿಕಾರಿ ಕೋಲಿ ಸಮಾಜದ ಮಹೇಶ್ ಕನಕನಕಟ್ಟಿ ಎಂಬುವವರ ಹತ್ಯೆ ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು ಎಂದು ಕೋಲಿ ಸಮಾಜದ ಮುಖಂಡ ಶರಣಪ್ಪ ತಳವಾರ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮೃತ ಮಹೇಶ್ ಕನಕಟ್ಟಿ ಅವರ ಕೊಲೆ ಮುಚ್ಚಿ ಹಾಕಲು ಯತ್ನಿಸಿರುವ ಮತ್ತು ಪ್ರಕರಣವನ್ನು ನಿರ್ಲಕ್ಷಿಸುವ ಅಧಿಕಾರಿಗಳನ್ನು ಕೂಡಲೇ ವಜಾ ಮಾಡಬೇಕು. ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು. ತಪ್ಪಿತಸ್ಥರು ಯಾರೇ ಆಗಿರಲಿ ಕಾನೂನು ಪ್ರಕಾರ ಕಠಿಣ ಶಿಕ್ಷೆ ಆಗಬೇಕು. ಕೊಲೆಯಾದ ಮಹೇಶ್ ಕನಕಟ್ಟಿ ಅವರ ಕುಟುಂಬಕ್ಕೆ 50 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದರು. ಇವತ್ತು ಒಂದು ತಿಂಗಳ ಆಗಿ 5-6 ದಿವಸ ಆದರೂ ಕೂಡ ಏನು ಮಹೇಶ್ ಕನಕಟ್ಟಿಯವರು ಏನು ಉಪ ಅರಣ್ಯಾಧಿಕಾರಿಗಳು ಶಹಾಪುರದಲ್ಲಿ ಸೇವೆ ಸಲ್ಲಿಸತಕ್ಕಂಥ ವ್ಯಕ್ತಿಯನ್ನು ವಿನಾಕಾರಣ ಅವರನ್ನು ಕೊಲೆ ಮಾಡಿ ಮುಚ್ಚಿ ಹಾಕ್ತಕ್ಕಂಥ ಸಂಚು ಮಾಡಿದ್ದಾರೆ. ಅವರ ಕುಟುಂಬದವರು ಕೂಡ ಆ ಒಂದು ಸಂದರ್ಭದಲ್ಲಿ ಅವರು ಗೊತ್ತಾದ ನಂತರ ಹೋದಾಗ ವಿಚಾರಿಸಿದಾಗ ಅವ್ರಿಗೆ ಏನು ಪೊಲೀಸ್ ಇಲಾಖೆಯವರು ಸರಿಯಾಗಿ ರೆಸ್ಪಾನ್ಸ್ ಮಾಡಲಾರ್ದೇ, ಸರಿಯಾಗಿ ಮಾತಾಡಲಾರ್ದೇ ಅವ್ರದ್ದೇ ಆದಂಥ ಒಂದು ಆ ಕೊಲೆಯಾದಂಥ ವ್ಯಕ್ತಿಯನ್ನು ಒಂದು ಕಾಮನ್ ಆಗಿ ಒಂದು FR ಆಗಿ ಮಾಡಿರ್ತಾರೆ. ಆ FR ಕಾಪಿ ತಮ್ಗೆ ಕೊಟ್ಟಿದ್ದೇವೆ. ಆಕಸ್ಮಿಕ ಸಾವು ಅಂತೇಳಂತಕ್ಕಂಥ ಮಾಡಿರ್ತಾರೆ. ಇದು ಎಲ್ಲ ನೋಡಿ ಅಲ್ಲಿ ನಮ್ಮ ಶಹಾಪುರ ತಾಲೂಕಿನ ಕೋಲಿ ಸಮಾಜ ಎಲ್ಲ ಮುಖಂಡರು ಕೂಡಿ, ನೂರಾರು ಜನ ಸಮಾಜ ಮುಖಂಡರು ಕೂಡಿ, ಚುನಾಯಿತ ಪ್ರತಿನಿಧಿಗಳು ಕೂಡಿ ಆ ಪೊಲೀಸ್ ಸ್ಟೇಷನ್ ಮುತ್ತಿಗೆ ಹಾಕಿದಾಗ ಮತ್ತೊಂದು FR ಮಾಡಿರ್ತಾರೆ. 302 ಅಂತೇಳಿ ಮೊದಲ 171C ಏನು ಮಾಡಿರ್ತಾರೆ, 74C. ಇವರು ಸಮಾಜ ಮುಖಂಡರು ಒತ್ತಾಯ ಮಾಡಿದಾಗ 2ನೇ FR ಅವರು ಅವಾಗ ಯಾರು ಸರ್ಕಲ್ ಇನ್ಸ್ಪೆಕ್ಟರ್ ಮಾಡ್ಕೋತಾ ಇದ್ದಾನೆ. 5 ಜನರ ಮೇಲೆ FR ಆಗಿರ್ತದೆ. 5 ಜನ ಈಗಾಗಲೇ ಅವರಿಗೇನು ಅರೆಸ್ಟ್ ಮಾಡಿದ್ದಾರೆ, ಬಂಧನ ಮಾಡಿದ್ದಾರೆ. ಅದಕ್ಕೆ ನಮಗೇನು ಸಮಾಧಾನ ಇಲ್ಲ. ಬಂಧನ ಮಾಡಿದ್ದಕ್ಕೂ ಅವ್ರು ಅರೆಸ್ಟ್ ಮಾಡಿದ್ದು. ಅವರು ಒಬ್ಬ ಸರ್ಕಾರಿ ನೌಕರರು, ಅಲ್ಲಿ ಒಂದು ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಒಂದು ಏನೋ ಹೋಟೆಲ್ ಇದೆ ಅಂತಕ್ಕಂಥದ್ದು ಊಟಕ್ಕೆ ಹೋಗಿದ್ದಾನೆ, ರೆಸ್ಟೋರೆಂಟ್ ಇದೆ. ಊಟ ಮಾಡ್ಲಿಕ್ಕೆ ಕೂತಾಗ ಅವರನ್ನು ಫಾಲೋಅಪ್ ಮಾಡಿ ಅವ್ರ ಜೊತೆ ಕುಂತಂಗೆ ಮಾಡಿ ಅವ್ರು ಊಟ ಮಾಡಿ ಎದ್ದು ಬರೋವಾಗ ಅವ್ರನ್ನ ಮುತ್ತಿಗೆ ಹಾಕಿ ಅವ್ರ ಮೇಲೆ ಹಲ್ಲೆ ಮಾಡಿ ಕೊಲೆ ಮಾಡಿದಂತಕ್ಕಂಥದ್ದು ಅನೇಕ ತಮ್ಮ ಪತ್ರಿಕೆಗಳಲ್ಲಿ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಇವತ್ತು ರಾಜ್ಯ ತುಂಬ ಆಗಿದೆ. ಅದಕ್ಕೆ ಇವತ್ತು ಆ ಕೊಲೆ ಆದಂಥ ಒಂದು ಘಟನೆಗೆ ಉಗ್ರವಾಗಿ ನಾವು ಜಿಲ್ಲಾ ಕೋಲಿ ಕಬ್ಬಲಿಗ ಸಮಾಜ ವತಿಯಿಂದ ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ ತಮ್ಮ ಮುಖಾಂತರ. ಅಲ್ಲಿ ಮೇನು ಅದ್ರ ಹಿನ್ನೆಲೆ ಯಾರಿದ್ದಾರೆ, ಬ್ಯಾಕ್ಗ್ರೌಂಡ್ ಇದ್ದಾರೆ ಆ ಕೊಲೆ ಆಗ್ಲಕ್ಕ. ಅದು ಸಂಪೂರ್ಣವಾಗಿ ನ್ಯಾಯಾಂಗ ತನಿಖೆ ಆಗಬೇಕು. ನ್ಯಾಯಾಂಗ ತನಿಖೆ ಆಗಿ ಅದರಲ್ಲಿ ಯಾರ್ಯಾರು ಅದಕ್ಕೆ ಪ್ರಚೋದನೆ ಕೊಟ್ಟಂಥ ಯಾರ್ಯಾರು ಮುಖಂಡರಿದ್ದಾರ, ಯಾವ್ಯಾವ ವ್ಯಕ್ತಿಗಳಿದ್ದಾರ, ಅವರನ್ನು ತನಿಖೆ ಮಾಡಿ ನ್ಯಾಯಾಂಗ ತನಿಖೆ ಆಗಬೇಕು. ಪೊಲೀಸರ ಮೇಲೆ ವಿಶ್ವಾಸ ಇಲ್ಲ ನಮಗೆ. ಅನೇಕ ಘಟನೆಗಳಾದ್ರೂ ಕೂಡ ಪೊಲೀಸ್ ಇಲಾಖೆಯಿಂದ ನಮಗೆ ನ್ಯಾಯ ಸಿಗ್ತಾ ಇಲ್ಲ. ಕೋಲಿ ಸಮಾಜಕ್ಕಾಗಲಿ ಮತ್ತು ಎಲ್ಲ ಎಲ್ಲ ಅಲ್ಲಿರ್ತಕ್ಕಂಥ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ MS ಪಾಟೀಲ್ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಅವ್ರೇನು ಮಾಡ್ತಾಯಿದ್ದಾರೆ, ಇವರನ್ನೇ ಹೆದರಿಸ್ತಾ ಇದ್ದಾರೆ. ನೀವು ಅಲ್ಲಿ ಕೂಡ್ರಿ ಇಲ್ಲಿ ಕೂಡ್ರಿ ಅಂತಕ್ಕಂಥದ್ದು ಹೆದರಿಸಿ ಅವ್ರಿಗೇನು ಒಂದು ಡಾರದಾಗಿಟ್ಟು ತಮ್ಮದೇ ಆದಂಥ ಒಂದು ಇದರಲ್ಲಿ ಆ ಕೇಸ್ ಮುಚ್ಚಿ ಹಾಕ್ತಕ್ಕಂಥ ಹುನ್ಯಾರ ಸಂಚು ಆ ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ ಅಂತಕ್ಕಂಥದ್ದು ಇವತ್ತು ಅಲ್ಲಿ ಸುದ್ದಿ ಹರಡ್ತಾ ಇದೆ. ಅದಕ್ಕೆ ಆ ವ್ಯಕ್ತಿಯ ಮೊಬೈಲ್ ಕೂಡ ಆ ವ್ಯಕ್ತಿ ಕೊಟ್ಟಿಲ್ಲ. ಮಹೇಶ್ ಅಂತಕ್ಕಂಥ ಕೊಲೆ ಆದಂಥ ವ್ಯಕ್ತಿ ಕುಟುಂಬಸ್ಥರು ಮೊಬೈಲ್ ಕೇಳಿದ್ರು ಅವ್ರು ತಮ್ಮ ಬಕ್ಕಪ್ಪರ್ಬು ಅಂತ ಹೇಳ್ತಕ್ಕಂಥವ್ರು ತಮ್ಮವ್ರು ಇದ್ದಾರೆ. ಇವತ್ತು ಅವ್ರು ಎಷ್ಟು ಪರಿಪರಿಯಾಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ನಮ್ಮ ಮೊಬೈಲ್ ಕೊಡ್ರಿ, ಅದು ಏನಾದರೂ ಟ್ರ್ಯಾಕನ್ನು ಹಾಕಿರಿ, ಇದು ಮಾಡಿರಿ ಅಂತಂದ್ರೂ ಸಾಧ್ಯನೇ ಕೊಟ್ಟಿಲ್ಲ ಆ ವ್ಯಕ್ತಿ. ಅಂದರೆ ಇದಕ್ಕೆ ನಮ್ಗೆ ಸಂಶಯ ಬರ್ತಾಯಿದೆ, ಈ ಸರ್ಕಲ್ ಇನ್ಸ್ಪೆಕ್ಟರ್ನು ಇದಕ್ಕೆ ಇನ್ವಾಲ್ವ್ ಇದ್ದಾನ, ಇದಕ್ಕೆ ಪ್ರಚೋದನೆ ಕೊಡ್ತಾ ಇದ್ದಾನ, ಇದ್ರಾಗ ಏನೋ ಒಂದು ಆಸೆ ಆಕಾಂಕ್ಷೆಗಳು ಒಳಗಾಗಿದೆ ಅಂತಕ್ಕಂಥದ್ದು ಇವತ್ತು ನಮ್ಗೆ ಕಂಡು ಬಂದಿದೆ.
ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ತಮ್ಮ ಮುಖಾಂತರ ನಾವು ಇವತ್ತು ಆಗ್ರಹ ಮಾಡ್ತಾಯಿದ್ದೀವಿ. ತಾವು ಅಹಿಂದ ಅಂತಕ್ಕಂಥ ಹಿಂದುಳಿದ ವರ್ಗದ ನಾಯಕರಂತಕ್ಕಂಥ ಒಂದು ಈ ಭಾಗದಲ್ಲಿ ಅನೇಕ ಸಲ ಬಂದಾಗ ಜಂಬ ಕೊಚ್ಚಿ ಎದೆ ತಟ್ಟಿ ತಾವು ಮಾತಾಡ್ತಾಯಿದ್ರಿ. ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ವಿಶೇಷವಾಗಿ ಕಲಬುರಗಿ ಮತ್ತು ಯಾದಗಿರಿಯಲ್ಲಿ ನಡೀತಕ್ಕಂಥ ಈ ಹಿಂದುಳಿದ ವರ್ಗದವರ ಮೇಲೆ ಕೊಲೆ ಸುಲಿಗಳು ನಡೀತಕ್ಕಂಥ ಅತ್ಯಾಚಾರ ನಡೀತಕ್ಕಂಥ ಅನೇಕ ಉದಾಹರಣೆಗಳಿವೆ. ಅದರಲ್ಲಿ ಇದನ್ನು ಒಂದು ನಮ್ಮ ಮಹೇಶ್ ಕನಕಟ್ಟಿ ಅವ್ರದ್ದು ಉದಾಹರಣೆ ಇದೆ. ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ಗಮನಕ್ಕೆ ಬಂದ್ರೂ ಕೂಡ ಇವತ್ತು ನಾವು ಕೂತಿದ್ದೇವೆ ಎಲ್ಲ ಸಮಾಜ ಏನೋ ಒಂದು ನ್ಯಾಯ ಸಿಗ್ತದ. ಸಿದ್ದರಾಮಯ್ಯನವರು ಇವೆಲ್ಲ ಶೋಷಿತ ವರ್ಗದವ್ರ ಬಗ್ಗೆ ಕಾಳಜಿ ಇರ್ತಕ್ಕಂಥವ್ರು ಯಾರು ಅಂತಕ್ಕಂಥ ಒಂದು ಭಾವನೆ ನಾವು ಇಟ್ಕೊಂಡಿದ್ದೇವೆ. 1 ತಿಂಗಳ ಮೇಲ್ಪಟ್ಟಾದ್ರೂ ಕೂಡ ಅದು ನ್ಯಾಯಾಂಗವಾಗಿ ತನಿಖೆಯನ್ನು ಮಾಡಿಲ್ಲ, ಅದಕ್ಕೊಂದು ಯಾವುದೇ ಎನ್ಕ್ವೈರಿ ಮಾಡಿಲ್ಲ. ನಾಮಕೆ ವಾಸ್ತೆ 5 ಜನರಿಗೆ ಅರೆಸ್ಟ್ ಮಾಡಿ ಇಷ್ಟು ಬಿಟ್ಟು ಕೈ ತೊಳ್ಕೊಂಡು ಪೊಲೀಸ್ ಅಧಿಕಾರಿಗಳು ಕೂತಿದ್ದಾರೆ. ಇದ್ರ ಜೊತೆನೇ ಕೂಡ ಇಲಾಖೆ ಅಧಿಕಾರಿಗಳು, ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಮಾತ್ರ ಇಲಾಖೆ ಒಬ್ಬ ಸರ್ವೆಂಟ್ ಇದ್ದಾನೆ. ಅವರು ಕೆಲಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ, ಒಬ್ಬ ಸರ್ವೆಂಟಕ್ಕೆ ಅವರು ರಕ್ಷಣೆ ಕೊಡಬೇಕು, ಅವ್ರ ಪರವಾಗಿ ನಿಲ್ಲಬೇಕು, ಅವ್ರ ಪರವಾಗಿ ಹೇಳಿಕೆ ಕೊಡಬೇಕು. ಅವರು ಕೂಡ ಆ ವ್ಯಕ್ತಿ ಕುಟುಂಬಕ್ಕೆ ಸರಿಯಾಗಿ ಸೌಜನ್ಯಕ್ಕಾಗಿ ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ ಅಂತಕ್ಕಂಥದ್ದು ಅವರ ಒಂದು ಬಾಯಿಲಿಂದ ಹೇಳಿದಂಥ ಒಂದು ಮಾತಾಡ್ತಾ ಇದ್ದೀವಿ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ, ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472727227 ಅಥವಾ ಮೊಬೈಲ್ ನಂಬರ್ 9900427814.